ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋಕ್ಕೆ ಅಂತ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಒಂದು ಒಣಗಿರೋ ಮೆಣಸಿನ್ಕಾಯಿ, ಇಂಗು ಹಾಕ್ತೀನಿ. ನೋಡಿ, ಇಷ್ಟಾದರೆ ಸಾಕು. ಇದು ಸ್ವಲ್ಪ ಆರಬೇಕಲ್ವ, ಅದಕ್ಕೆ ಮೊದಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಸೌತೆಕಾಯಿ ತೊಗೊಂಡಿದ್ದೀನಿ, ಸಣ್ಣ ತುರಿಲಿ ತುರ್ಕೋತೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ, ಮೊಸರು ಹಾಕ್ತೀನಿ ಆಮೇಲೆ ತುರಿದ್ಬಿಟ್ಟು. ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ತುರಿದಿದ್ದೀನಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ. ಈಗ ಆರಿರೋದು, ತಣ್ಣಗಾಗಿರೋದು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮೊಸರಾಗಿ ಕಲಿಸ್ತೀನಿ. ಮೊಸರು ಬಜ್ಜಿನೂ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ಇಲ್ಲಿ ನಾನು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ. ಒಂದು ದಿಢೀರ್ ಪಲಾವ್ ಮಾಡೋಣ, ರಿಚ್ ಆಗಿರೋದು, ಮಖಾನ ಬಳಸಿ. ನೋಡಿ, ತುಪ್ಪ ಎಣ್ಣೆ ಕಾದಿದೆ. ಈಗ ಪಲಾವ್ ಐಟಮ್ಸ್ ಹಾಕ್ತೀನಿ. ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಈರುಳ್ಳಿ, ಒಣಮೆಣಸಿನ್ಕಾಯಿ, ಟೊಮೊಟೊ ಹಾಕ್ತೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಮಖಾನ ಹಾಕ್ತೀನಿ. 1 ಕಪ್ಪು ಮಖಾನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇವಾಗ ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಅಷ್ಟು ಹಾಕಿದ್ದೀನಿ. ನೀವು ಹಸಿ ಕಾಳಿದ್ರೆ ಹಾಕೋಬೋದು. ನಾನು ಬಟಾಣಿನೂ ನೆನೆಸಿರಲಿಲ್ಲ, ಅದಕ್ಕೆ ಹಸಿ ಕಾಳು ಇರಲಿಲ್ಲ, ಬರೀ ತರಕಾರಿನೇ ಮಾಡ್ತಾಯಿದ್ದೀನಿ. ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು. ಸ್ವಲ್ಪ ಮಖಾನ ಹಾಕ್ತಾಯಿದ್ದೀನಿ, 1 ಕಪ್. ಇದು ಸ್ವಲ್ಪ ಫ್ರೈ ಆಗಲಿ. ಮಕ್ಕಳಿಗೆ ತುಂಬ ಒಳ್ಳೆಯದು ಮಖಾನ. ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡಿಕೊಡಿ. ಬಿರಿಯಾನಿ ಮಸಾಲ ಒಂದು ಸಣ್ಣ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ. ಸಾಂಬಾರು ಪೌಡ್ರು 1 ಸ್ಪೂನು, ಉಪ್ಪು, ಬಿರಿಯಾನಿ ಮಸಾಲ ಸಣ್ಣ ಸ್ಪೂನಲ್ಲಿ, ಇದನ್ನು ಹಾಕ್ತೀನಿ. ಇವಾಗ 1 ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ನಾನು 1 ಕಪ್ ಅಕ್ಕಿ ಹಾಕಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ತೀನಿ. ಇವಾಗ ಸ್ವಲ್ಪ ಕಾಯಿ ತುರಿ, ಮೇಥಿ, ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ 1 ಕಪ್ಗೆ 2 ಕಪ್ ನೀರು ಹಾಕ್ತಾಯಿದ್ದೀನಿ. ಉಪ್ಪು ಎಲ್ಲ ಹಾಕಿದ್ದೀವಿ ಮೊದಲೇ. ಇದು ಚೆನ್ನಾಗಿ ನೀರು ಕುದಿ ಬರಲಿ. ನೋಡಿ, ಈ ಥರ ಕುದೀತಾ ಇರುವಾಗ ಅಕ್ಕಿ ಹಾಕ್ತೀನಿ. ಇವಾಗ ನೀರು ಕುದ್ಮೇಲೆ ಹಾಕಿದ್ರೆ ಅಕ್ಕಿನ ಉದ್ರಾಗಿ ಪಲಾವು ಚೆನ್ನಾಗಿ ಬರುತ್ತೆ. ಈ ರೀತಿ ಸಾಂಬಾರು ಪೌಡ್ರು ಬಳಸಿ ಪಲಾವ್ ಮಾಡಿ, ರುಬ್ಬಂಗಿಲ್ಲ, ಏನಿಲ್ಲ, ದಿಢೀರಂತ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಿಸ್ ಮಾಡದೆ ಮಾಡಿ ನೋಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ರುಚಿ ನೋಡಿಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ಳಿ, ಚೆನ್ನಾಗಿ ಉದ್ರಾಗಿ ಬರುತ್ತೆ. ಈಗ ಲಿಡ್ ಮುಚ್ಚಿ 1 ವಿಷಲ್ ಬರ್ಸ್ತೀನಿ. ನೋಡಿ, ಕುಕ್ಕರ್ ತಣ್ಣಗಾಗಿದೆ. ಇವಾಗ ಮುಚ್ಚಳ ತೆಗಿಯೋಣ. ಮುಚ್ಚಳ ತೆಗೆದು ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ಇದು ಸೂಪರಾಗಿರ್ತದೆ. ಸಾಂಬಾರು ಪೌಡ್ರು ಬಳಸಿ ಪಲಾವ್ ಮಾಡೋದು, ರುಬ್ಬಂಗಿಲ್ಲ, ಏನಿಲ್ಲ. ಒಮ್ಮೆ ಮಾಡಿ ನೋಡಿ. ನಿಮ್ಮನೆ ಮಖಾನ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಹಸಿ ಕಾಳಿದ್ರೂ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬರೀ ತರಕಾರಿನೇ ಹಾಕ್ಕೊಳ್ಳಿ.
ಸಾಂಬಾರು ಪೌಡ್ರ್ ಬಳಸಿ ಈ ರೀತಿ ಮಾಡಿ. ಇವಾಗ ಸರ್ವ್ ಮಾಡೋಣ. ನೋಡಿ, ಸಾಂಬಾರು ಪುಡಿ ಹಾಕಿ ಮಾಡಿರೋ ಪಲಾವು ಎಷ್ಟು ಉದ್ರಾಗಿ ಚೆನ್ನಾಗಿ ಬಂದಿದೆ. ತುರಿದ ಸೌತೆಕಾಯಿ ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿಕೊಡಿ ಈ ರೀತಿ. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ರುಬ್ಬ ಹಾಕಂಗಿಲ್ಲ, ಏನಿಲ್ಲ. ಮಖಾನ ಮತ್ತು ಸಾಂಬಾರು ಪೌಡ್ರ್ ಬಳಸಿದ್ದೀನಿ. ಈ ರೀತಿ ನೀವು ಒಮ್ಮೆ ಮಾಡಿ ರುಚಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.